ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸ್ತಲೇ ಇರ್ತದೆ. ಹಕ್ಕಿ ಜೀವಂತವಾಗಿದ್ದಾಗ ಇರುವೆಗಳನ್ನು ತಿಂತದೆ, ಹಕ್ಕಿ ಹೋದ ಮೇಲೆ ಇರುವೆಗಳು ಹಕ್ಕಿಯನ್ನು ತಿಂತವೆ. ಸಮಯ ಮತ್ತು ಸಂದರ್ಭಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಜೀವನದಲ್ಲಿ ಯಾರನ್ನು ಕೀಳಾಗಿ ನೋಡಬೇಡಿ. ನೀವು ಇಂದು ಶಕ್ತಿಶಾಲಿ ಇರಬಹುದು, ಆದರೆ ಸಮಯ ನಿಮಗಿಂತ ಬಲಶಾಲಿ ಎಂಬುದನ್ನ ನೆನಪಿಡಿ. ಹಣ ಇದನ್ನು ಕಡಿಮೆ ಬಳಸಿದ್ರೆ ನಿಮ್ಮನ್ನು ಕಷ್ಟ ಕಾಲದಲ್ಲಿ ಕಾಪಾಡುತ್ತದೆ. ಇದನ್ನು ಬೇಕಾಬಿಟ್ಟಿ ಬಳಸಿದ್ರೆ ನಿಮ್ಮ ಜೀವನದ ಜೊತೆ ಆಟ ಆಡುತ್ತೆ. ಅಡುಗೆ ಹಾಳಾದ್ರೆ ಒಂದು ದಿನ ನಷ್ಟ, ಬೆಳೆ ಹಾಳಾದ್ರೆ ಒಂದು ವರ್ಷ ನಷ್ಟ, ಆದರೆ ವಿದ್ಯಾಭ್ಯಾಸ ಹಾಳಾದ್ರೆ ಇಡೀ ಬದುಕೇ ನಷ್ಟ. ಓದುವ ವಯಸ್ಸಿನಲ್ಲಿ ಮನಸ್ಸಿಟ್ಟು ಓದಿ, ನೀರಿನಂತೆ ಬದುಕಬೇಕು. ಯಾಕಂದ್ರೆ ಅದು ಐಷಾರಾಮಿ ಅಲ್ಲ, ಆದ್ರೆ ಅದು ಎಲ್ಲರಿಗೂ ಅವಶ್ಯಕ. ನಾನಂದ್ರೆ ಎಲ್ಲರಿಗೂ ಇಷ್ಟಾನೆ, ಆದರೆ ಅವರವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ. ಹಲವು ಬಾರಿ ನಿಮಗೆ ಎದುರಾಗುವ ಕೆಟ್ಟ ಸಮಯವೇ ಸುಂದರ ಜೀವನಕ್ಕೆ ದಾರಿದೀಪವಾಗ್ತದೆ. ನಮಗೆಷ್ಟು ಜನ ಸಂಬಂಧಿಕರು ಇದ್ದಾರೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಿಕರಿಗೆ ನಾವು ಬೇಕಾಗಿದ್ದೇವೆ ಎನ್ನುವುದು ತುಂಬಾ ಮುಖ್ಯ. ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು. ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನಸ್ಸು ಮರುಗಿದ್ರೆ ನಮ್ಮ ಹೆತ್ತವರು ಹೇಳ್ತಾರೆ ಜನ್ಮ ಸಾರ್ಥಕ ಎಂದು. ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದ್ರೆ ಭಗವಂತ ಹೇಳ್ತಾನೆ ನನ್ನ ಸೃಷ್ಟಿ ಸಾರ್ಥಕ ಎಂದು. ಜೀವನದ ಅತ್ಯಂತ ಕೆಟ್ಟ ಸಂಗತಿ ಎಂದರೆ ಸಮಯ ಮೀರಿದ ನಂತರ ಜ್ಞಾನೋದಯ ಆಗೋದು. ಜೀವನ ಕಲಿಸಿದ್ದು ಇಷ್ಟೇ, ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ ಕಷ್ಟವಾಗಬಾರದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟೊಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.